ಹೊಳಲ್ಕೆರೆ ಪಟ್ಟಣದಲ್ಲಿ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ರಾತ್ರಿಯಿಡೀ ನಿದ್ದೆಗೆಟ್ಟು ಕಾಯುವ ಪರಿಸ್ಥಿತಿ ಬಂದೊದಗಿದೆ. ಹೊಳಲ್ಕೆರೆ ಪಟ್ಟಣದ ಕೊಟ್ರೆ ನಂಜಪ್ಪ ಕಾಲೇಜು ಆವರಣದಲ್ಲಿ ಈ ಒಂದು ದೃಶ್ಯಗಳು ಕಂಡುಬಂದಿದ್ದು, ಗ್ಯಾಸ್ ಏಜೆನ್ಸಿ ವಿರುದ್ಧ ಸಾರ್ವಜನಿಕರು ಹಿಡಿಶಾಪ ಹಾಕುವಂತಾಗಿದೆ. ಇನ್ನು ಗ್ಯಾಸ್ ಸಿಲಿಂಡರ್ನ ಅಭಾವ ಹೆಚ್ಚಾಗಿದ್ದು, ಇನ್ನೊಂದು ಕಡೆ ಗ್ರಾಮಾಂತರ ಪ್ರದೇಶಗಳಿಗೆ ಗ್ಯಾಸ್ ಸಿಲಿಂಡರ್ ಸರಬರಾಜು ಮಾಡಬೇಕಾದ ಏಜೆನ್ಸಿಯ ಮಾಲೀಕರುಗಳು ಇದನ್ನೇ ಬಂಡವಾಳ ಮಾಡಿಕೊಂಡು ಕೃತಕ ಅಭಾವ ಸೃಷ್ಟಿಸುತ್ತಿದ್ದು, ಇದರಿಂದಾಗಿ ಕೂಡ ಗ್ರಾಹಕರು ಹೈರಾಣಾಗಿದ್ದಾರೆ. ಇತ್ತ ಗ್ಯಾಸ್ ಸಿಲಿಂಡರ್ ಇರದೆ ಮನೆಯ ಗೃಹಿಣಿಯರು ಹೆಣಗಾಡುತ್ತಿದ್ದು, ಇದರ ಪ್ರಭಾವ ಪುರುಷರ ಮೇಲೆ ತಾಗಿದ್ದು, ಶನಿವಾರ ರಾತ್ರಿ ಇಡೀ ಬಂದು ಏಜೆನ್ಸಿ ಬಳಿಯ ಕೊಟ್ರೆ ನಂಜಪ್ಪ ಕಾಲೇಜು ಆವರಣದಲ್ಲಿ ಸಿಲಿಂಡರ್ಗಳನ್ನು ತಂದು ನಿದ್ದೆಗೆಟ್ಟು ಸರತಿ ಸಾಲಿನಲ್ಲಿ ನಿಂತು ಬೆಳಗಿನ ಜಾವದವರೆಗೂ ಕಾದು ಕೂತ ಘಟನೆ ನಡೆದಿದೆ. ಇನ್ನು ಬೆಳಗ್ಗೆ 11 ಗಂಟೆ ನಂತರ ಸಿಲಿಂಡರ್ಗಳನ್ನು ಏಜೆನ್ಸಿಯವರು ಕೊಡುತ್ತಿದ್ದು, ತಡರಾತ್ರಿಯಿಂದಲೇ ನಿದ್ದೆಗೆಟ್ಟು ಸಿಲಿಂಡರ್ಗಳನ್ನು ಪಡೆಯಲು ನಾನಾ ಭಾಗದಿಂದ ಬಂದಂಥ ಗ್ರಾಹಕರು ಕಾದು ಕೂತಿದ್ದರು. ಇನ್ನು ಬೇಸಿಗೆ ಸಹ ಇರಿದು ಬೇಸಿಗೆ ಧಗೆ ಇಳಿಸಲು ಸ್ಥಳೀಯ ನಿವಾಸಿಗಳು ಗ್ಯಾಸ್ ಸಿಲಿಂಡರ್ಗಾಗಿ ಕಾದು ಕೂತ ಗ್ರಾಹಕರಿಗೆ ತಂಪಾದ ಐಸ್ ಕ್ರೀಮ್, ಕುಡಿಯುವ ನೀರು, ಆಹಾರದ ವ್ಯವಸ್ಥೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಇನ್ನು ನಾನಾ ಗ್ರಾಮಗಳಿಂದ ಬಂದಂಥ ನೂರಾರು ಮಂದಿ ಸಾರ್ವಜನಿಕರು ರಾತ್ರಿಯಿಡೀ ಸರಿಯಾದ ನಿದ್ರೆ ಇಲ್ಲದೆ ಸೊಳ್ಳೆಗಳ ಜೊತೆ ಕಾಲ ಕಳೆದು ಸಿಲಿಂಡರ್ ಪಡೆಯಲು ಕಾದು ಕೂತಿದ್ದಾರೆ. ಇನ್ನಾದರೂ ಜಿಲ್ಲಾಡಳಿತ ಅಥವಾ ಸಂಬಂಧಪಟ್ಟ ಇಲಾಖೆ ಈ ಬಗ್ಗೆ ಗಮನಹರಿಸಿ ಕೇವಲ ಮಾತಿನಲ್ಲಿ ಆಶ್ವಾಸನೆ ಕೊಡುವುದನ್ನು ಬಿಟ್ಟು ಗ್ಯಾಸ್ ಏಜೆನ್ಸಿ ಮಾಲೀಕರ ಜೊತೆ ಮಾತನಾಡಿ ಕಠಿಣ ಕ್ರಮದ ಎಚ್ಚರಿಕೆ ನೀಡಿ ಗ್ರಾಮಾಂತರ ಪ್ರದೇಶಗಳಿಗೆ ಸಿಲಿಂಡರ್ ವಿತರಿಸುವ ಕಾರ್ಯಕ್ಕೆ ಮುಂದಾಗಬೇಕೆಂದು ಕೂಡ ಆಗ್ರಹಿಸಿದ್ದಾರೆ. ಇಲ್ಲ, ನಾನು ನ್ಯೂಸ್ ಮಾಡಕ್ಕೆ ಬಂದಿದ್ದೀನಪ್ಪ. ಬ್ಲಾಕಲ್ಲಿ ಮಾಡಿಸಿದ್ರೆ ಮಾಡೋದು ಬಿಟ್ಟರೆ ಕರೆಕ್ಟ್ ಆಗತ್ತಪ್ಪ ಅಮ್ಮ. ಐಸ್ ಕ್ರೀಮ್ ಐಸ್ ಕ್ರೀಮ್ ಅಲ್ಲೆಲ್ಲ ಹೋಗಂಬರಿ ಕೊಡ್ತದ್ರಿ. ಎಲ್ಲ ಟಿ ವಿ ಬರುತ್ತೆ, ಯಾವ ಬೇಕಣ್ಣ. ಇದು ಒಂದು ವಾರ 15 ದಿವಸ ಆತ. 15 ದಿವಸ ಪಾಪ ನೋಡೋಕ್ಕಾಗ್ತಿಲ್ಲ ಅವ್ರನ್ನ. 15 ದಿವಸದಲ್ಲೂ ನೋಡೋಕ್ಕಾಗ್ತಿಲ್ಲ ಅವ್ರ ದಂಡವನ್ನು ನೀಗಿಸೋಕ್ಕೋಸ್ಕರ ಐಸಿಂಗ್ ವ್ಯವಸ್ಥೆ ಮಾಡಿದ್ದೀನಿ. ಯಾವ ನಿಮ್ಮದು? ನಮ್ಮದು ಇಲ್ಲಿ ಎಷ್ಟು ದಿನದಿಂದ ಇವರು ಬೆಳಗ್ಗೆ ಎಷ್ಟು ದಿನದಿಂದ ಕಾಯ್ತಿದ್ದಾರೆ ಸಿಲಿಂಡರ್ಗಳೆಲ್ಲ? ಅಲ್ಲ, ಈಗ ನೋಡಿದ್ರಲ್ಲ ನೀವು, ಈಗ ಬಂದಿರೋದು ಎಷ್ಟು ಗಂಟೆ ಆಗಿತ್ತು? ಈಗ 10 ಗಂಟೆ 11:30 ಆಗಿದೆ. ಇಲ್ಲಿಂದ ಮತ್ತೆ ಬೆಳಗ್ಗೆ ಸಿಲಿಂಡರ್ ಸಿಗೋ ತನಕ ಅವ್ರು ಕಾಯ್ಬೇಕು ಮಧ್ಯಾಹ್ನ ತನಕ. ನಿನ್ನೆ ಇವತ್ತು ಬೆಳಗ್ಗೆ 6 ಗಂಟೆಗೆ ಬಂದವರು ಅವರು. ಲೋಡ ಒಂದು ದಿನಕ್ಕೆ ಒಂದೇ ಕೊಡ್ತಿರೋದು, ಅಲ್ಲಿಂದ ಒಂದಿನ ಬರ್ತಿರೋದು. ಎಷ್ಟು ಬರ್ತಾವೆ ಗೊತ್ತಿಲ್ಲ. ಹಂಚ್ತಿರೋದು ನೋಡಿದರೆ ಒಂದು ಇಡೀ ತಾಲೂಕಿನಾದ್ಯಂತ ಎಲ್ಲ ಹಳ್ಳಿ ಜನರು ಇಲ್ಲಿಗೆ ಬರ್ತಾರೆ. ಅವ್ರು ಇಲ್ಲಿಗೆ ಬಂದು ತಗೊಂಡೋಗ್ಬೇಕು. ಹಾಗಾಗಿ ಸಮಸ್ಯೆ ಆಗ್ತಾಯಿದೆ ಅಷ್ಟೇ. ರೋಡ್ ಭಾಳ ಬಂದಿದ್ದರೆ ಈ ಸಮಸ್ಯೆ ಆಗ್ತಿರಲಿಲ್ಲ. ಹಳ್ಳಿ ಕಡೆ ಯಾವ ಹೋಗ್ತಾರೆ, ಹಳ್ಳಿಯರೆಲ್ಲ ಇಲ್ಲಿಗೆ ಬಂದು ತಗೊಂಡೋಗ್ತಿದ್ದಾರೆ. ಎಲ್ಲ ಇಲ್ಲಿಗೆ ಬಂದು ತಗೊಂಡೋಗ್ತಾರೆ. ಪ್ರತಿಯೊಂದು ಹಳ್ಳಿ ಹೊರತಿಗೆ ತಾಲೂಕಿನ ಪ್ರತಿ ಹಳ್ಳಿಯವರು ಇಲ್ಲಿಗೆ ಬಂದು ತಗೊಂಡೋಗ್ತಿದ್ದಾರೆ. ಏಜೆನ್ಸಿಗಳು ಯಾರು ಕೇಳಕ್ಕೆ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಆಮೇಲೆ ಅವ್ರು ಹುಡುಕಕ್ಕವ್ರು ಸಿಗ್ತಿಲ್ಲ, ಎಲ್ಲೂ ಕಾಣ್ತಾನೆ ಇಲ್ಲ. ಅವರು ಎಲ್ಲೆಲ್ಲಿ ಇರ್ತಾರೆ ಅನ್ನೋದೇ ಗೊತ್ತಿಲ್ಲ. ಎಲ್ಲ ಎಸ್ಕೇಪ್ ಅವರು. ಹಂಗಾಗಿ ಗಲಾಟೆ ಆಗೋ ಸೀಸನ್ ಬಂದಾಗ ಪೊಲೀಸ್ ಸ್ಟೇಷನ್ಗೆ ಬಂದು ಎಲ್ಲ ಆಫೀಸ್ ಹತ್ರ ಗ್ಯಾಸ್ ಆಫೀಸ್ದಾಗ ಬಂದು, ಆಮೇಲೆ DSC ನಂಬರ್ ಬರ್ತಿರಲಿಲ್ಲ. DSC ನಂಬರ್ ಬರಲಿದ್ದವ್ರಿಗೆ ಸ್ಲಿಪ್ ಕೊಡ್ತಿದ್ದಾರೆ ಕ್ಯೂ ನಿಲ್ಲಿಸಿ. ಆ ಸ್ಲಿಪ್ ಮೇಲೆ ಇಲ್ಲೂ ಕೊಡ್ತಾರೆ. ಈ ರೀತಿ ಆಗಿತ್ತು. ಆಮೇಲೆ ಇದು ಕಾಣ್ತಿರೋದು ಈಗ ಹೊಸದಾಗಿ ಮೂರನೇ ಟೈಮ್ ಕೊಡ್ತಿರೋದು ಇಲ್ಲಿ ಈ ಪ್ಲೇಸಲ್ಲಿ. ಯಾವ ಪ್ಲೇಸ್ ಇದು? ಇದು BP ಕಾಲೇಜ್ ಅಂತೇಳಿ, BP ಕಾಲೇಜ್ ಕೊಟ್ರೆ ನಂಜಪ್ಪ ಕಾಲೇಜ್ ಆವರಣ ಅಂತ ನೋಡ್ರಿ. ಪಾಟ್ ತಗೊಂಬಂದು ಕುತ್ಕೊಂಡ್ರೆ ಹಳ್ಳಿ ಜನ ಇಲ್ಲೇ ಮಕ್ಕಂದ್ರಲ್ಲ ನೋಡ್ರಿ. ಎಷ್ಟು ಇವತ್ತು 470, ನಾಳೆ ಬರ್ತಿರೋದು 520. ಈ ಜನ ಕಾಯ್ತಿರೋ ಸಿಲಿಂಡರ್ ಕ್ಯೂ ನಿಂತ ಎಷ್ಟು ಸಿಲಿಂಡರ್ ಬಂದಿದೆ ಇಲ್ಲಿಗೆ? 520 ನಾಳೆ ಬರುತ್ತೆ ಅಂತೇಳಿ ಅಡ್ವಾನ್ಸ್ ಅನೌನ್ಸ್ ಮಾಡಿದ್ದಾರೆ. 520 ಬರುತ್ತೆ. 520 ಬರುತ್ತೆ. ಈಗ ಜನ ಎಷ್ಟು ಜನ ಸ್ಟಾಕಲ್ಲಿ ಕಾಯ್ತಿದ್ದಾರೆ? ಈಗ ಸುಮಾರು ನೀವು ನೋಡಿದ್ರೆ ಒಂದೂವರೆ ಸಾವಿರ ಬೆಳಗ್ಗೆ ಅಷ್ಟೊತ್ತಿಗೆ 1,500 ಜನ ಬರುತ್ತೆ ಸಿಲಿಂಡರ್ಗೆ. 1,500